ನಮಸ್ಕಾರ ಸ್ನೇಹಿತರೆ, ನಾನು ಬಾಲಕೃಷ್ಣ. ಇವತ್ತಿನ ವಿಡಿಯೋದಲ್ಲಿ ಮೊಹಮ್ಮದ್ ಘೋರಿಯ ಚರಿತ್ರೆಯನ್ನು ತಿಳಿಯೋಣ. ಅದಕ್ಕೂ ಮುನ್ನ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ತಿದ್ರೆ ನಾನು ಹಾಕೋ ವಿಡಿಯೋಗಳೆಲ್ಲ ಮೊದಲು ನಿಮಗೆ ತಿಳಿಸ್ತವೆ. ಬನ್ನಿ ಮೊಹಮ್ಮದ್ ಘೋರಿಯ ಚರಿತ್ರೆಯನ್ನ ಶುರು ಮಾಡೋಣ. ಮೊಹಮ್ಮದ್ ಘೋರಿಯ ಮೂಲ ಹೆಸರು ಮೈಜ್ ಉದ್ದೀನ್ ಮೊಹಮ್ಮದ್ ಬಿನ್ ಸಾಮ್. ಇವನು 12ನೇ ಶತಮಾನದಲ್ಲಿ ಭಾರತದ ಮೇಲೆ ಆಕ್ರಮಣ ಮಾಡಿದ ಪ್ರಮುಖ ಮುಸಲ್ಮಾನ್. ಆಕ್ರಮಣದಲ್ಲಿ ಒಬ್ಬನಾಗಿದ್ದ. ಅವನು ಆಫ್ಘಾನಿಸ್ತಾನದ ಗಜ್ನಿ ರಾಜವಂಶದ ವ್ಯಕ್ತಿಯಾಗಿದ್ದು ಭಾರತದಲ್ಲಿ ಗುರೀದ್ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಮಹತ್ವಪೂರ್ಣ ಪಾತ್ರವನ್ನು ವಹಿಸಿದನು. ಇವನು ಮೊಹಮ್ಮದ್ ಗಜ್ನಿಯಿಂದ ವಿಭಿನ್ನನಾಗಿದ್ದ. ಈ ಇಬ್ಬರು ಸಹ ವಿಭಿನ್ನ ಕಾಲದವರು ಕೂಡ. ಮೊಹಮ್ಮದ್ ಘೋರಿ ಪ್ರಾರಂಭದಲ್ಲಿ ಗುರೀದ್ ಸಾಮ್ರಾಜ್ಯವನ್ನು ಬಲಪಡಿಸಲು ಪಶ್ಚಿಮ ದಿಕ್ಕಿನಲ್ಲಿ ಕಠಿಣ ಯುದ್ಧಗಳನ್ನು ಎದುರಿಸುತ್ತಾನೆ. ನಂತರ ಅವನು ತನ್ನ ಗಮನವನ್ನು ಭಾರತದತ್ತ ಹರಿಸಿದನು. 1175ರಲ್ಲಿ ಮೊದಲ ಬಾರಿಗೆ ಭಾರತವನ್ನು ಪ್ರವೇಶಿಸಿದ ಮೊಹಮ್ಮದ್ ಘೋರಿ ಸಿಂಧಿನ ಮುಲ್ತಾನ್ ಪ್ರದೇಶವನ್ನು ಗೆದ್ದನು. ನಂತರ 1178ರಲ್ಲಿ ಅನಗಿಲ್ವಾಡ ಪಟ್ಟಣವನ್ನು ಯುದ್ಧದಲ್ಲಿ ಸೋಲನ್ನು ಅನುಭವಿಸಿದರೂ ಸಹ ಕುಗ್ಗದೆ ಹಿಂದೆ ಸರಿಯದೆ ಮತ್ತೆ ತನ್ನ ಸೈನ್ಯವನ್ನು ಕಟ್ಟಿಕೊಂಡು ಮುಂದೆ ಬರ್ತಾನೆ. 1191ರಲ್ಲಿ ಹರಿಯಾಣದ ತೈರಿಯಲ್ಲಿ ಮೊಹಮ್ಮದ್ ಘೋರಿ ಹಾಗೂ ದೆಹಲಿ ರಾಜ ಧೀರ ಪ್ರತಾಪ್ ಇವರು ಅಂದರೆ ಅವನ ಮತ್ತೊಂದು ಹೆಸರು ಪೃಥ್ವಿರಾಜ್ ಚೌಹಾಣ್ ನಡುವೆ ಪ್ರಥಮ ತೈರಿ ನಡೆಯಿತು. ಈ ಯುದ್ಧದಲ್ಲಿ ಮೊಹಮ್ಮದ್ ಘೋರಿ ಸತತವಾಗಿ ಹೋರಾಡಿ ಕಡೆಯಲ್ಲಿ ಸೋಲುತ್ತಾನೆ. ಆದರೆ ಮುಂದಿನ ದಿನಗಳಲ್ಲಿ 1192ರಲ್ಲಿ ನಡೆದ ದ್ವಿತೀಯ ತೈರಿ ಯುದ್ಧದಲ್ಲಿ ಮೊಹಮ್ಮದ್ ಘೋರಿ ಪೃಥ್ವಿರಾಜನನ್ನು ಸೋಲಿಸಿ ಭಾರತೀಯ ಇತಿಹಾಸದಲ್ಲಿ ಒಂದು ಮಹತ್ವಪೂರ್ಣ ತಿರುವನ್ನು ತಂದನು. ಈ ಯುದ್ಧದಿಂದ ಹಿಂದೂ ರಾಜರು ಒಂದಾಗಿದ್ದ ಪರಿಣಾಮವಾಗಿ ಮೊಹಮ್ಮದ್ ಘೋರಿಯು ಗೆಲುವನ್ನು ಸಾಧಿಸಬೇಕಾಯಿತು. ಈ ಗೆಲುವಿನ ನಂತರ ಮೊಹಮ್ಮದ್ ಘೋರಿ ಭಾರತದ ಉತ್ತರ ಭಾಗದಲ್ಲಿ ತನ್ನ ಪ್ರಭುತ್ವವನ್ನು ಸ್ಥಾಪಿಸಲು ಆರಂಭಿಸಿದನು. ಅವನು ಖಲೀಜಿಗಳನ್ನು ಗುರೀದ್ ಸೇನೆಗೆ ನೇಮಕ ಮಾಡಿದನು ಮತ್ತು ತಮ್ಮ ಕಮಾಂಡರ್ಗಳಾಗಿ ಕನ್ನಡದ ಬಲವನ್ ಹಯಾಬಕ್ ಮುಂತಾದವರಿಗೆ ಅಧಿಕಾರ ನೀಡಿದನು. ಇವನ ನಂತರ ಭಾರತದ ಪ್ರದೇಶವನ್ನು ಆಳಿದರು ಸ್ಲವಿ ಡೈನೆಸ್ಟಿ ಅಥವಾ ದೆಹಲಿಯ ಸುಲ್ತಾನನ ಆರಂಭಿಕ. ಮೊಹಮ್ಮದ್ ಘೋರಿಯು ಯಾವ ನಗರವನ್ನು ಸುಲ್ತಾನನ ಕಾನೂನಾಗಿ ಮಾಡಲಿಲ್ಲ, ಆದರೆ ತನ್ನ ಸೇನಾ ನಾಯಕನ ಮುಖಾಂತರ ಆಡಳಿತವನ್ನು ನಡೆಸಿದನು. 1206ರಲ್ಲಿ ಅವನ ಹತ್ಯೆಗೊಳಿಸಲಾಯಿತು. ಅವನ ಮರಣ ನಂತರ ಅವರ ಸೇನಾಧಿಪತಿಗಳಾದ ಕುತುಬ್ ಬೆದಿನ್ ಹಯಾಬಕ್ ದೆಹಲಿಯಲ್ಲಿ ಸ್ವತಂತ್ರ ನಾಯಕರಾಗುವ ಒಮ್ಮೆ ದೆಹಲಿಯ ಸುಲ್ತಾನತೆ ಸ್ಥಾಪನೆ ಮಾಡಿದರು. ಮೊಹಮ್ಮದ್ ಘೋರಿ ಭಾರತದಲ್ಲಿ ಪ್ರತ್ಯಕ್ಷವಾಗಿ ಆಡಳಿತ ನಡೆಸಿದರು. ಅವನು ಗೆಲುವುಗಳು ಭಾರತದ ರಾಜಕೀಯ ಪರಿಸ್ಥಿತಿಯನ್ನು ಶಾಶ್ವತವಾಗಿ ಬದಲಾಯಿಸಿದವು. ಅವನು ಹಿಂದೂ ರಾಜಕೀಯ ಬಲವನ್ನು ಕುಸಿತಕ್ಕಿಂತ ಹಾಗೂ ಮುಸ್ಲಿಂ ಆಡಳಿತ ಬೀಜವನ್ನು ಬಿತ್ತಿದ ನಾಯಕ. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ ಅನ್ನು ನೋಡ್ತಾ ಇರಿ. ನಮಸ್ಕಾರ.